ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎದುರು ಮನೆಯಲ್ಲಿ ಸ್ಟೆಪ್ನಿ, ಮನೆಯಲ್ಲಿ ಹೆಂಡತಿ, ಪತ್ನಿಗೆ ನಿದ್ದೆ ಮಾತ್ರೆ, ಬೆಡ್ರೂಮ್ಗೆ ಲಾಕ್. ಅಲ್ಲಿ ಆಗ್ತಾ ಇದ್ದಿದ್ದಾದ್ರೂ ಏನು ಹಾಗಾದ್ರೆ? ಇದು ಯಾರ ಲವ್ ಸ್ಟೋರಿ? ಗಂಡ ಐ ಲವ್ ಯು, ಹೆಂಡತಿ ಕಂಗಾಲ್. ಏನ್ ಹೇಳಕ್ ಹೊರಟಿದೀವಿ ಅಂತ ಅಂದ್ರೆ ಇದು ಓರ್ವ ಶಿಕ್ಷಕನ ಸ್ಟೋರಿ. ನೋಡಿ, ಎದುರು ಮನೆಯಲ್ಲಿ ಸ್ಟೆಪ್ನಿ, ಮನೆಯಲ್ಲಿ ಹೆಂಡತಿ, ಪತ್ನಿಗೆ ನಿದ್ದೆ ಮಾತ್ರೆ ಕೊಡ್ತಾ ಇದ್ರು, ಬೆಡ್ರೂಮ್ ಲಾಕ್ ಮಾಡ್ತಾ ಇದ್ರು. ಹಾಗಾದ್ರೆ ಅಲ್ಲಿ ಏನಾಗ್ತಾ ಇತ್ತು? ಗಂಡ ಐ ಲವ್ ಯು, ಹೆಂಡತಿ ಕಂಗಾಲ್. ಐ ಲವ್ ಯು ಅಂತ ಹೇಳ್ತಾ ಇದ್ದಿದ್ದಾದ್ರೂ ಎಲ್ಲಿ, ಯಾರಿಗೆ? ಅಯ್ಯಯ್ಯೋ, ಹುಬ್ಬಳ್ಳಿಯಲ್ಲೂ ಕೂಡ ಬಯಲಾಯ್ತು ಟೀಚರಪ್ಪನ ಕುಚ್ ಕುಚ್ ಕಹಾನಿ. ಇದು ಶಿಕ್ಷಕನ ಪರಸ್ತ್ರೀ ಸಹವಾಸದ ಲವ್ ಸ್ಟೋರಿ. ಹಾಗಾದ್ರೆ ಹೆಂಡತಿಯನ್ನ ಲಾಕ್ ಮಾಡಿ ಆತ ಎದುರುಗಡೆ ಮನೆಗೆ ಹೋಗಿ ಏನ್ ಮಾಡ್ತಾ ಇದ್ದ? ಶಿಕ್ಷಕನ ಪರಸ್ತ್ರೀ ವ್ಯಾಮೋಹದ ಕಥೆ ಇದು. ಪತ್ನಿಗೆ ನಿದ್ರೆ ಮಾತ್ರೆ ಕೊಡೋದು, ಮತ್ತೊಬ್ಬಳ ಜೊತೆ ಸರಸ ಆಡೋದು ಈ ಶಿಕ್ಷಕನ ಕೆಲಸ. ಹುಬ್ಬಳ್ಳಿಯಲ್ಲಿ ಪತಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತಂತ ಮಹಿಳೆ, ಗಂಡನ ನಿತ್ಯ ಕಿರುಕುಳಕ್ಕೆ ಬೇಸತ್ತು ಠಾಣೆ ಮೆಟ್ಟಿಲೇರಿದ್ದಾಳೆ ಪತ್ನಿ. ವಿಜಯಪುರದ ಮಾಲಿಂಗಪ್ಪನ ವಿರುದ್ಧ ಪತ್ನಿ ಕಾಂಚನ ಆರೋಪವನ್ನ ಮಾಡಿರೋದು. 2016ರಲ್ಲಿ ಮಾಲಿಂಗಪ್ಪನ ಜೊತೆ ಮದುವೆಯಾಗಿದ್ದಂತ ಕಾಂಚನ, ಮದುವೆಯಾದ ನಂತರ ಬೇರೆ ಮಹಿಳೆ ಜೊತೆ ಈ ಮಾಲಿಂಗಪ್ಪನಿಗೆ ಅಕ್ರಮ ಸಂಬಂಧ ಇದೆಯಂತೆ. ಮಹಿಳೆ ಜೊತೆ ಪತಿರಾಯನ ವಾಟ್ಸ್ಆಪ್ ಮೆಸೇಜ್ ನೋಡಿ ಪತ್ನಿ ದಂಗಾಗಿದ್ದಾಳೆ. ಪತಿಯ ನಡೆಯನ್ನ ಪ್ರಶ್ನಿಸಿದ್ದಾಳೆ ಪತ್ನಿ. ಕಾಂಚನಾಗೆ ನಿದ್ದೆ ಮಾತ್ರೆ ಕೊಟ್ಟು ಕಿರುಕುಳ ಕೊಡ್ತಾ ಇದ್ದಂತೆ. ತನ್ನ ಹೆಂಡತಿಗೆ ನಿದ್ದೆ ಮಾತ್ರೆ ಕೊಟ್ಟು ಎದುರುಗಡೆ ಮನೆಗೆ ಹೋಗ್ತಾ ಇದ್ದ ಈ ಶಿಕ್ಷಕ. ವೃತ್ತಿ ಏನು? ಮಕ್ಕಳಿಗೆ ಪಾಠ ಮಾಡೋದು. ಆದ್ರೆ ಈತ ಮಾಡ್ತಾ ಇದ್ದಿದ್ದು ಮಾತ್ರ ಅಕ್ರಮ ಸಂಬಂಧ. ಹೆಂಡತಿಗೆ ನಿದ್ದೆ ಮಾತ್ರೆ ಕೊಡೋದು, ಬೆಡ್ರೂಮಲ್ಲೇ ಲಾಕ್ ಮಾಡೋದು, ತದನಂತರ ತನ್ನ ಅಕ್ರಮ ಸಂಬಂಧವನ್ನ ಮುಂದುವರಿಸೋದು. ಸದ್ಯ ಈತನ ವಿರುದ್ಧ ಕಾಂಚನ, ಆತನ ಪತ್ನಿಯೇ ಕಂಪ್ಲೇಂಟ್ ಕೊಟ್ಟಿದ್ದು ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾಳೆ. ಅವರಿಬ್ಬರ ಸರಸ ಸಲ್ಲಾಪದ ವಾಟ್ಸ್ಆಪ್ ಚಾಟ್ ಇರ್ಬೋದು, ಆ ಫೋಟೋಸು, ಜೊತೆಗೆ ಈತ ಏನೇನ್ ಮಾಡ್ತಾ ಇದ್ದ, ತನ್ನ ಹೆಂಡತಿಗೆ ಹೇಗೆಲ್ಲ ಕಿರುಕುಳ ಕೊಡ್ತಾ ಇದ್ದ, ಆ ಎಲ್ಲಾ ಅಂಶಗಳನ್ನು ಕೂಡ ಪತ್ನಿ ಕಾಂಚನ ಈಗ ಉಲ್ಲೇಖ ಮಾಡಿ ಕಂಪ್ಲೇಂಟ್ ದಾಖಲಿಸಿದ್ದಾರೆ. ಅಷ್ಟಕ್ಕೂ ಹೆಂಡತಿಗೆ ಗೊತ್ತಾಗಬಾರ್ದು ಅಂತ ಈತ ಮಾಡ್ತಿದ್ದಂತ ಮಾಸ್ಟರ್ ಪ್ಲಾನ್ ಏನ್ ಗೊತ್ತಾ? ಈತನ ಮಾಸ್ಟರ್ ಪ್ಲಾನ್ ಕೇಳಿದ್ರೆ ನೀವು ಒಂದು ಕ್ಷಣ ದಂಗಾಗ್ತೀರಾ. ನೋಡಿ, ಹೆಂಡತಿ ರಾತ್ರಿಯೆಲ್ಲ ಎದ್ದೇಳಲೇಬಾರ್ದು ಅಂತ ಪ್ಲಾನ್ ಮಾಡಿದ್ದ ಈ ಗಂಡ ಹೆಂಡತಿಗೆ ಗೊತ್ತಿಲ್ಲದೆ ನಿದ್ದೆ ಮಾತ್ರೆ ಹಾಕಿ ಮಲಗುವಂತೆ ಮಾಡ್ತಾ ಇದ್ದ. ಯಾಕೆಂದ್ರೆ ತಾನು ಬೇರೆಯವ್ರ ಜೊತೆಗೆ ಸರಸ ಸಲ್ಲಾಪ ನಡೆಸಬೇಕಲ್ಲ, ಹಾಗಾಗಿ. ನಂತರ ಹೆಂಡತಿ ಮಲಗಿದ ಬಳಿಕ ತನ್ನ ಲವರ್ನ ಮನೆಗೆ ಕರೆ ತರ್ತಾ ಇದ್ದಂತೆ, ಮನೆಗೆ ಕರ್ಕೊಂಡು ಬರ್ತಾ ಇದ್ದ. ಈ ವಿಚಾರ ತಿಳಿದ ಮೇಲೆ ಪತಿಯ ವಿರುದ್ಧ ಪತ್ನಿ ರೊಚ್ಚಿಗೆದ್ದಿದ್ದಾಳೆ. ನಂತರ ಮಾಲಿಂಗಪ್ಪನ ವಿರುದ್ಧ ಗೋಕುಲ್ ಮಹಿಳಾ ಠಾಣೆಗೆ ದೂರು ಕೊಟ್ಟಿದ್ದಾಳೆ. ಇವತ್ತು ಪತಿಯನ್ನ ಕರೆಸಿರುವಂತ ಮಹಿಳಾ ಠಾಣೆಯ ಪೊಲೀಸರು ನನಗೆ ನ್ಯಾಯ ಬೇಕು ಅಂತ ಅಳಲು ತೋಡಿಕೊಂಡಿದ್ದಾರೆ ಪತ್ನಿ ಕಾಂಚನ. ಮದುವೆ ಅರೇಂಜ್ ಮ್ಯಾರೇಜ್ ಆಗಿದೆ ಸರ್. 9 ವರ್ಷ ಆಯ್ತು ಸರ್ ನನ್ನ ಮ್ಯಾರೇಜ್ ಆಗಿ. ಅವನಿಗೆ 3 ವರ್ಷದಿಂದ ಅನೈತಿಕ ಸಂಬಂಧ ಇದೆ ಸರ್. ಮನೆ ಎದುರುಗಡೆ ಹುಡುಗಿನೇ ಸರ್. ಅವನು ಮನೆ ಎದುರಿಗೆ ಮಧ್ಯರಾತ್ರಿ ಆದ್ರೆ ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ, ಅವಳು ಅವನ ಮನೆಯಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ, ನಮ್ಮ ಮನೇಲೆ ನಮ್ಮ ಬೆಡ್ರೂಮ್ ಚಿಲ್ಕ ಹಾಕಿ ಹಾಲ್ ನಲ್ಲಿ ಆಕಿನ ಕರ್ಕೊಂಡು ಮಲಗ್ತಿದ್ದ ಮೇಡಮ್ ಸರ್. ಅದನ್ನ ನಾನು ಪ್ರಶ್ನೆ ಮಾಡಿದಕ್ಕೆ ನನಗ ಸಿಲಿಂಡರ್ ಅವ್ನು ಬ್ಲಾಸ್ಟ್ ಮಾಡಕ್ ಬರೋದು, ನಾನು ಅವಳೇ ಬೇಕು ನನಗೆ, ಅವಳು ನಾನೆಲ್ಲ ನೋಡ್ಕೋತಾಳೆ, ಅವಳು ನನಗೆ ದುಡ್ಡು ಕೊಡ್ತಾಳೆ, ನೀನೇನ್ ಕೊಡ್ತೀಯೇನೋ ನನಗೆ, ನಿಮ್ಮ ಮನೆಯಿಂದ ಏನಾರು ತಂದಿಯೇನೋ ನೀನು? ನಾನು ಅದನ್ನ ಪ್ರಶ್ನೆ ಮಾಡಿ, ನನ್ನ ಮಗು ಇದೆ ಸರ್, ನಾನು ಅವನಿಗೆ 4 ಸತಿ ಚಾನ್ಸ್ ಕೊಟ್ಟೆ ಸರ್.
ನಾನು ಸುಧಾರಿಸ್ಕೊತಾನೆ ನನ್ ಗಂಡ. ಆ ಹುಡುಗಿಗೂ ಬುದ್ಧಿ ಹೇಳಿದೆ ಸರ್. ನಾನು ಸಾಕ್ಷಿ ಸಮೇತ ಅದಾವ್ರಿ ಸರ್ ನನ್ನ ಹತ್ರ. ನಾನು ಸೂಸೈಡ್ನು ಮಾಡ್ಕೊಂಡೆ ಸರ್. ನಾನು ಬಿಟ್ಬಿಡ್ರಿ, ಇಷ್ಟಕ್ಕೆ ಬಿಟ್ಬಿಡ್ರಿ, ನನ್ನ ತಂದೆ ತಾಯಿ ಇಲ್ಲ, ನನಗ ಮಗು ಇದೆ, ಸಣ್ಣ ಮಗು, ನನ್ನ ಗಂಡನೇ ಎಲ್ಲ ಆಸರ, ಬಿಟ್ಬಿಡೋ ಹುಡುಗಿ ಅಂತ ಹುಡುಗಿಗೂ ಹೇಳಿದೆ ಸರ್. ಅವಳದು ಮದುವೆ ಆಗಿದೆ ಸರ್. ಹುಬ್ಳಿ ತಾಲೂಕ್ ಮಹಿಳಾ ಘಟಕದ ಅಧ್ಯಕ್ಷೆ ನಾನು. ಇವರು ನಾವು ತುಂಬಾ ದಿವಸದಿಂದ ಪರಿಚಯ. ಅವಳು ಪಾಪ 3 ವರ್ಷದಿಂದ ನಮ್ಗೆ ಹೇಳ್ತಾನೆ ಇದ್ದಾಳೆ, ಅಂಟಿ ನೀವು ರಕ್ಷಣಾ ವೇದಿಕೆ ಒಳಗದ್ರಿ, ನಾನು ಏನಾದ್ರು ಹಿಂಗ ಮಾಡಾತಾರ ನಮ್ಮ ಮನೆಯವ್ರಿಗೆ ಏನಾದ್ರು ಹೇಳಿ ಮಾತಾಡು ಅಂತ. ನಾವ್ ಒಂದೇ ಸರಿಗ ಕ್ರಮ ತಗೋಬಾರ್ದಲ್ಲ. ಗಂಡ್ಮಕ್ಳಂದ್ಮೇಲೆ ಇವೆಲ್ಲ ಇದು ಇರೋದ, ಏನ್ ತಿಳ್ಕೊಬೇಡಮ್ಮ, ಇರವ ಸುಧಾರ್ಸ್ತಾನ, ನೀನ ತಿಳಿಸಿ ಹೇಳು ಅಂತ ಹಿಂಗಾಕಿ ಹೇಳ್ಕೊಂಡ್ ಧೈರ್ಯ ಹೇಳ್ಕೊಂಡ ಬಂದಿವ್ರಿ. ಪಾಪ ಆಕಿನ ಇಲ್ಲಿ ಮಟನ ಬಂದಾಳ. ಆದ್ರ ಅವ ಆಗಿದ್ದ ಘಟನೆ ಎಲ್ಲಾ ಹೇಳೋದ್ ಕೇಳಿದ್ರೆ ನಮಗೂ ನೋವಾಗಸ್ತೈತಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್. ಈ ಟೀಚರ್ ಅಪ್ಪನ ಸರಸ ಸಲ್ಲಾಪ, ಅಕ್ರಮ ಸಂಬಂಧ ಎಷ್ಟು ವರ್ಷಗಳಿಂದ ನಡೀತಾ ಇತ್ತು? ಸದ್ಯ ಈ ಸಂತ್ರಸ್ತೆಗೆ ಅಥವಾ ಕಿರುಕುಳಕ್ಕೆ ಒಳಗಾಗಿರುವಂತಹ ಪತ್ನಿಗೆ ನ್ಯಾಯ ಸಿಗುವಂತ ಸಾಧ್ಯತೆ ಇದೆಯಾ? ಸದ್ಯದ ಕಂಡೀಷನ್ ಹೇಗಿದೆ? ಎಸ್, ಓಕೆ. ಏನು ಕಳೆದ ಕೆಲ ದಿನಗಳ ಹಿಂದೆ ಪತಿಯ ಏನು ಈ ರಾಸಲೀಲೆ ಪ್ರಕರಣವನ್ನ ಆತನ ಪತ್ನಿ ಕಾಂಚನ ಸ್ವತಃ ಕಣ್ಣಾರ್ಲೆ ನೋಡ್ತಾಳೆ. ಆತನ ಮೊಬೈಲ್ ಅನ್ನ ನೋಡಿ ಅವನಲ್ಲಿರ್ತಕ್ಕಂಥ ವಾಟ್ಸ್ಆಪ್ ಚಾಟ್ಗಳನ್ನೆಲ್ಲ ಚೆಕ್ ಮಾಡಿ ಅದನ್ನ ಫೋಟೋ ಕೂಡ ತೆಗೆದಿಟ್ಕೊಂತಾರೆ. ಗಲಾಟೆ ಕಂಟಿನ್ಯೂ ಆಗಿ ನಡೀತಾನೆ ಇತ್ತು. ಕಳೆದ 3 ವರ್ಷಗಳಿಂದ ಈತ ಎದುರು ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ವಿವಾಹಿತ ಮಹಿಳೆಯನ್ನೇ ಪ್ರೀತಿಯಲ್ಲಿ ಇರ್ತಾನೆ. ಆದ್ರೆ ಅವಳ ಜೊತೆ ಸೇರ್ಬೇಕು ಅಂತ ಟೈಮ್ನಲ್ಲೆಲ್ಲ ತನ್ನ ಸ್ವಂತ ಪತ್ನಿಗೆ ನಿದ್ರೆ ಮಾತ್ರೆ ಹಾಕಿ ಬೆಡ್ರೂಮ್ ಅಲ್ಲಿ ಲಾಕ್ ಮಾಡಿ ಅವಳ ಜೊತೆ ಸಮಯ ಕಳಿಸಿದ್ದ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಯುವತಿ ಕೂಡ ಸೇಮ್ ಅದೇ ರೀತಿಯಾಗಿ ಅವರ ಮನೆಯಲ್ಲಿ ನಿದ್ದೆ ಮಾತ್ರೆ ಹಾಕಿ ಈತನ ಜೊತೆ ಓಡಾಡ್ತಾ ಇದ್ರು ಅಂತೇಳಿ ಹೇಳಲಾಗ್ತಾ ಇದೆ. ಆದ್ರೆ ಇವೆಲ್ಲ ಒಟ್ಟಾರೆ ಪ್ರಕರಣವನ್ನ ಈಗ ಮಹಿಳಾ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಲಾಗಿದೆ. ಕರವೇ ಮಹಿಳಾ ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದು ದೂರನ್ನ ನೀಡಲಾಗಿದೆ. ಈಗ ಪೊಲೀಸರು ಕೂಡ ಆತನನ್ನ ವಿಚಾರಣೆಗೆ ಕರೆಸಿದ್ದಾರೆ, ಪ್ರಾಥಮಿಕ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಸಹಜವಾಗಿ ಅನೈತಿಕ ಸಂಬಂಧ ಅಪರಾಧ ಅಲ್ಲ ಅನ್ನುವಂತೆ ಕಾನೂನು ಹೇಳುತ್ತೆ. ಅದರ ಜೊತೆಗೆ ಏನಾಗುತ್ತೆ, ಈ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಡೊಮೆಸ್ಟಿಕ್ ವೈಲೆನ್ಸ್ ಮತ್ತೆ ಕಿರುಕುಳದ ಆರೋಪವನ್ನ ಈಗ ಎದುರಿಸ್ತಾ ಇದ್ದಾನೆ. ಆತ ಕೌನ್ಸಿಲಿಂಗ್ ನಡೆಸಲಾಗುತ್ತೆ. ಕೌನ್ಸಿಲಿಂಗ್ ಅಲ್ಲಿ ಈತ ಆರೋಪಿ ಅಂತ ಸಾಬೀತಾದ್ರೆ FIR ಕೂಡ ದಾಖಲಾಗುವ ಸಾಧ್ಯತೆ. ಅದರ ಜೊತೆಗೆ ಪೊಲೀಸರು ಇಬ್ರು ಗಂಡ ಹೆಂಡತಿ ಹೊಂದ್ಕೊಂಡು ಹೋಗಿ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ಆರೋಪಿತ ವ್ಯಕ್ತಿ ಏನಿದ್ದಾನೆ ಶಿಕ್ಷಕ, ಈತ ಹೊಂದ್ಕೊಂಡು ಹೋಗ್ಲಿಕ್ಕೆ ರೆಡಿ ಇಲ್ಲ. ಹೆಂಡತಿ ತನಗೆ ಬೇಡ, ತನ್ನ ಪ್ರೇಯಸಿಯೇ ನನಗೆ ಬೇಕು ಅಂತೇಳಿ ಕಾನೂನಿಗೆ ಕೂಡ ಎದುರಾಗಿ ನಿಂತಿರುವಂತದ್ದು ಈಗ ಕಂಡು ಬಂದಿದೆ.